NWKRTCಯವರ ಹುಬ್ಬಳ್ಳಿ ಮತ್ತು ಹುಮ್ನಾಬಾದಿನ 3 ಮತ್ತು 4ನೇ ತಾರೀಕಿನ ಸ್ಕೋರ್ ಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಸ್ಕೋರ್ ಬರುತ್ತಾ ಇತ್ತು, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿ 3 ಮತ್ತು 4ನೇ ತಾರೀಕಿಗೆ ಇವನ್ ಹುಮ್ನಾಬಾದಿನಲ್ಲಿ ಕೂಡ ಒಳ್ಳೆಯ ಸ್ಕೋರ್ ಬಂದಿದೆ. ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. 3ನೇ ತಾರೀಕಿನ ಹುಬ್ಬಳ್ಳಿಯ ಚಾಲನಾ ವೃತ್ತಿಯ ಪರೀಕ್ಷೆಯ ಅಂಕಪಟ್ಟಿ ನೋಡೋಣ. ಟೋಟಲ್ ಇಲ್ಲಿ 79 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ ಎಷ್ಟು ಜನರಿಗೆ 40ರ ಮೇಲೆ ಸ್ಕೋರ್ ಮಾಡಿದ್ದಾರೆ, ಅದೇ ರೀತಿ ಹೈಯೆಸ್ಟ್ ಸ್ಕೋರ್ ಯಾರದು ಆಗಿದೆ ಅಂತ. 40, 45ವರೆ, 45, 44, 44, 46, 41, 45, 43, 46, 40, 40ವರೆ, 43, 45, 42, 42ವರೆ, 41, 42, 46, 42ವರೆ, 46, 42, 49ವರೆ, 42ವರೆ, 47ವರೆ, 47ವರೆ, 41, 41ವರೆ, 45, 47, 48, 45ವರೆ, 43ವರೆ, 44ವರೆ, 43, 47, 44, 47ವರೆ, 43ವರೆ. ಸೊ ಫ್ರೆಂಡ್ಸ್, ನೀವು ಕೂಡ ನೋಡಿದ್ದೀರಿ, ಹೈಯೆಸ್ಟ್ ಇಲ್ಲಿ ಒಬ್ಬರಿಗೆ 49ವರೆ ಆಗಿದೆ, ಆಮೇಲೆ 48ವರೆ, 48, 47 ಈ ರೀತಿಯಾಗಿ ಸ್ಕೋರ್ ಬಂದಿದೆ. 45ರ ಮೇಲೆ ಒಂದು 20ರ ಒಳಗೆ ಅಷ್ಟೇ ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ. ನೋಡುವ 4ನೇ ತಾರೀಕಿಗೆ ಎಷ್ಟು ಅಭ್ಯರ್ಥಿಗಳು 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ ಮತ್ತು ಪಾಸ್ ಆಗಿದ್ದಾರೆ, ಹೈಯೆಸ್ಟ್ ಸ್ಕೋರ್ ಯಾರಿದು ಆಗಿದೆ ಅಂತ ನೋಡಿ. ಫ್ರೆಂಡ್ಸ್, 4ನೇ ತಾರೀಕಿಗೆ ಟೋಟಲ್ 97 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸೊ ಹೈಯೆಸ್ಟ್ ನೋಡುವ ಯಾರಿದು ಆಗಿದೆ ಅಂತ. 42, 43, 44, 46ವರೆ, 40ವರೆ, 43ವರೆ, 41, 49, 40, 49ವರೆ, 48, 45, 43, 45ವರೆ, 46ವರೆ, 45ವರೆ, 40, 40, 47, 40ವರೆ, 41, 42, 46, 43ವರೆ, 43ವರೆ, 44, 47, 48, 48, 42ವರೆ, 46, 46, 49, 44, 46, 47, 40, 45ವರೆ, 40, 46, 43, 47ವರೆ, 47ವರೆ, 44, 46, 46, 43ವರೆ, 42, 41, 44ವರೆ, 41, 40ವರೆ, 44, 44, 44, 43, 46, 43ವರೆ, 45, 40ವರೆ. ಸೊ ಫ್ರೆಂಡ್ಸ್, 49ವರೆ ಬಂದಿದೆ ಒಬ್ಬರಿಗೆ. ಆಮೇಲೆ 2 ಅಭ್ಯರ್ಥಿಗಳಿಗೆ 49 ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ, 48, 47 ಈ ರೀತಿಯಾಗಿ. ಬಟ್ 40ರ ಮೇಲೆ ನೀವು ಕೂಡ ನೋಡಿದ್ದೀರಿ, ತುಂಬ ಅಭ್ಯರ್ಥಿಗಳು ಆಲ್ಮೋಸ್ಟ್ ಒಂದು 35 ಅಭ್ಯರ್ಥಿಗಳಷ್ಟು ಒಂದು 40ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಸ್ಕೋರ್ ಬರ್ತಾ ಇದೆ. ಈಗ ಹುಮ್ನಾಬಾದ್ ನೋಡುವ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ 3 ಮತ್ತು 4ನೇ ತಾರೀಕಿಗೆ ನೋಡಿ. ಇದು ಹುಮ್ನಾಬಾದಿನ 3ನೇ ತಾರೀಕಿನ ಟ್ರ್ಯಾಕ್ ಟೆಸ್ಟಿಯ ಒಂದು ಅಂಕಪಟ್ಟಿಯಾಗಿದೆ. 86 ಅಭ್ಯರ್ಥಿಗಳು ತಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ನೀಡಿದ್ದಾರೆ. 86ರಲ್ಲಿ 65 ಅಭ್ಯರ್ಥಿಗಳು ಇಲ್ಲಿ ಪಾಸ್ ಆಗಿದ್ದಾರೆ. ಇಲ್ಲಿ ಒಂದು 20 ಅಭ್ಯರ್ಥಿಗಳಷ್ಟೇ ಇಲ್ಲಿ ಫೇಲ್ ಆಗಿದ್ದಾರೆ. ಉಳಿದ ಎಲ್ಲ ಅಭ್ಯರ್ಥಿಗಳು ಕೂಡ ಪಾಸ್ ಆಗಿದ್ದಾರೆ. ನೋಡುವ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ. 41ವರೆ, 48, 48, 40, 48, 40ವರೆ, 44ವರೆ, 43, 43, 43, 44ವರೆ, 46ವರೆ, 45, 49, 46, 43ವರೆ, 42, 45, 42ವರೆ, 41ವರೆ, 42, 41, 41ವರೆ, 49, 43, 44, 42ವರೆ, 40, 49,
48, 45, 46 41, 44 ನೋಡಿ, ಇಲ್ಲಿ ಒಬ್ಬರಿಗೆ 50 ಬಂದಿದೆ. 40, 46, 47, 45, 43, 45, 48, 41, 42, 47 ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಓವರಾಲ್ ನೋಡಿದ್ದೀರಿ. ಬಟ್ 3ನೇ ತಾರೀಕಿಗೆ ಹುಮ್ನಾಬಾದಿನಲ್ಲಿ ಒಳ್ಳೆಯ ಸ್ಕೋರ್ ಬಂದಿದೆ. ಹಲವಾರು ಅಭ್ಯರ್ಥಿಗಳು 30 ಅಭ್ಯರ್ಥಿಗಳಷ್ಟು 40ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ ಒಬ್ಬರಿಗೆ ಇಲ್ಲಿ 50ಕ್ಕೆ 50 ಕೂಡ ಬಂದಿದೆ. ಹುಬ್ಬಳ್ಳಿಯಲ್ಲಿ 3 ಮತ್ತು 4ನೇ ತಾರೀಕಿಗೆ ಯಾರೂ ಕೂಡ 50ಗೆ 50 ತಗೊಳ್ಳಿಲ್ಲ. ಬಟ್ ಇಲ್ಲಿ ಒಬ್ಬರಿಗೆ 50 ಬಂದಿದೆ. 3 ಅಭ್ಯರ್ಥಿಗಳಿಗೆ ಇಲ್ಲಿ 49 ಬಂದಿದೆ. ಆಮೇಲೆ 48, 47 ಈ ರೀತಿಯಾಗಿ ಒಳ್ಳೆಯ ಸ್ಕೋರ್ ಬಂದಿದೆ. 4ನೇ ತಾರೀಕಿಗೆ ನೋಡುವ ಯಾರಿಗೆ ಎಷ್ಟು ಅಭ್ಯರ್ಥಿಗಳಿಗೆ 50, 49 ಈ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ನೋಡಿ. ಇದು 4ನೇ ತಾರೀಕಿನ ಒಂದು ಅಂಕಪಟ್ಟಿಯಾಗಿದೆ. 75 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. 56 ಅಭ್ಯರ್ಥಿಗಳು ಅದರಲ್ಲಿ ಪಾಸ್ ಆಗಿದ್ದಾರೆ. ಅದೇ ರೀತಿ ಇಲ್ಲಿ ನೋಡುವ 45ರ ಮೇಲೆ ಎಷ್ಟು ಜನರು ಸ್ಕೋರ್ ಮಾಡಿದ್ದಾರೆ ಅಂತ. 43, 46, 45, 48, 44, 47, 45, 42, 40, 40, 40, 46, 42, 40, 44, 43, 45, 42, 44, 41, 40, 44, 43, 48, 46, 42, 43, 46, 42, 43, 41, 47 ನೋಡಿ ಫ್ರೆಂಡ್ಸ್. ಬಟ್ 3 ಮತ್ತು 4ನೇ ತಾರೀಕಿಗೆ ಹುಮ್ನಾಬಾದಿನಲ್ಲಿ ಕೂಡ 40ರ ಮೇಲೆ ಹಲವಾರು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ. ಬಟ್ ಹುಬ್ಬಳ್ಳಿಯಕ್ಕಿಂತ ಇಲ್ಲಿ 3 ಮತ್ತು 4ನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. 48 ಈ ರೀತಿಯಾಗಿ ಒಬ್ಬರದು ಇಲ್ಲಿ 48 ಹೈಯೆಸ್ಟ್ ಸ್ಕೋರ್ ಆಗಿದೆ 4ನೇ ತಾರೀಕಿಗೆ ಹುಮ್ನಾಬಾದಿನಲ್ಲಿ. ಆಮೇಲೆ 47 ಈ ರೀತಿಯಾಗಿ 45, 43 ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ. ಬಟ್ ಹಿಂದಿನ ಒಂದು ಸ್ಕೋರ್ಗಿಂತ ಈ ಒಂದು 2 ದಿನದಲ್ಲಿ ಹುಮ್ನಾಬಾದಿನಲ್ಲಿ ಕೂಡ ಒಂದು ಒಳ್ಳೆಯ ಸ್ಕೋರ್ ಬರುತ್ತಾ ಇದೆ ಫ್ರೆಂಡ್ಸ್. ಸೊ ಯಾರೂ ಕೂಡ ಹುಮ್ನಾಬಾದಿನಲ್ಲಿ ಇದ್ದವರು ಕೂಡ ನೋಡಿ, ನೀವು ಕೂಡ ನಿಮ್ಮ ಒಂದು ಹೋಪನ್ನು ಕಳೆದುಕೊಳ್ಳಬೇಡಿ. ಅಲ್ಲಿ ಟ್ರ್ಯಾಕ್ ಸರಿ ಇಲ್ಲ ಅಂತ ನೋಡಿ. ಹಲವಾರು ಅಭ್ಯರ್ಥಿಗಳು ಕೂಡ ಇಲ್ಲಿ ಹುಮ್ನಾಬಾದಿನಲ್ಲಿ ಕೂಡ ನೀವು ಕೂಡ ನೋಡಿದ್ದೀರಿ, ಹೀಗೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್.